ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ಆ್ಯಕ್ಚುಲಿ ಇವತ್ತಿನ ವಿಷಯ ಏನಪ್ಪ ಅಂದ ವಿಡಿಯೋ ಮಾಡೋದಂದ್ರೆ, ನಿಮ್ಗೆ ಎಲ್ಲ ಗೊತ್ತಿರ್ಬೋದು. ಈಗ ಆಲ್ರೆಡಿ ಮೇರಿ ಕಾಮ್ ಅವ್ರದ್ದು ಮಾತುಗಳು, ಮೇರಿ ಕಾಮ್ ಅವ್ರದ್ದು ಆಟಗಳು, ಮೇರಿ ಕಾಮ್ ಅವ್ರದ್ದು ಒಂದು ಏನು ಹೇಳಬೇಕು, ಸಾಧನೆಗಳು ಭಾಳ ಎಲ್ಲ ವೈರಲ್ ಆಗೋವಂಥವು. ಹಂಗೆ ಅದು ವೈರಲ್ ಆಗೋ ಕಾರಣ ಆ ಎಬಿಲಿಟಿನೂ ಐತಿ ಅವ್ರ ಹತ್ರ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ, ಅವ್ರ ಮೇಲೆ ಬಯೋಪಿಕ್ ಮಾಡಿದ್ರು. ಯಾರು? ನಮ್ಮ ಬಾಲಿವುಡ್ ಆ್ಯಕ್ಟ್ರೆಸ್ ಪ್ರಿಯಾಂಕಾ ಚೋಪ್ರಾ ಅವರು. ಸೊ ಅವ್ರ ಮೇಲೆ ಭಾಳ ಗೌರವ ಮತ್ತು ಅವ್ರ ಮೇಲೆ ಒಂದು ಯೋಚನೆ ಮಾಡೋ ರೀತಿ, ಅವ್ರ ಮೇಲೆ ಒಂದು ಏನು ವರ್ಡ್ಸ್ ಹೇಳಕ್ಕೆ ಬರೋದು, ಅಷ್ಟು ಒಂದು ರೆಸ್ಪೆಕ್ಟ್ ಅನ್ನೋದು ಭಾಳ ಇತ್ತು. ಸೊ ಫೈನಲಿ ಎಷ್ಟೋ ವರ್ಷದಿಂದ ಎಷ್ಟೋ ಕಷ್ಟಪಟ್ಟು ಏನೇನೋ ಮಾಡಿ ಬರೀ ಒಂದು 5 ಸೆಕೆಂಡ್ನಾಗ, ಅಲ್ಲ 5ರಿಂದ 10 ಸೆಕೆಂಡ್ನಾಗ ತಮ್ಮ ಮಾನ ಮರ್ಯಾದೆ ಮತ್ತು ಏನೇನಿತ್ತೆಲ್ಲ ಕಳ್ಕೊಂಡ್ಬಿಟ್ರು. ಏನಪ್ಪ ಅಂತಂದ್ರೆ, ಆಪ್ಕಿ ಅದಾಲತ್ ಒಳಗೆ ಅವ್ರ ಹಸ್ಬೆಂಡದ ಮರ್ಯಾದೆ ತೆಗೆದ್ರಿ. ಏನಂದ್ರೆ, ನನ್ನ ಗಂಡಕ್ಕೆ ಬಿಟ್ಟಿದ್ದು ಯಾಕಂತಂದ್ರೆ ಅವ್ರು ದುಡಿತಿರ್ಲಿಲ್ಲ, ನಾನು ದುಡ್ದಿದ್ದು ಇದ್ರ ಮೇಲೆ ಇರ್ತಿದ್ರಂತಂದು. ಸೊ ಇದರಿಂದ ಗಂಡು ಮಕ್ಕಳದು ಈಗೋ ಹರ್ಟ್ ಆದರೆ ಏನಾಕೈತಿ ಅನ್ನೋದು ಆಮೇಲೆ ಅದೇ ಎಫೆಕ್ಟ್ ಆಯ್ತು. ಏನಪ್ಪ ಅಂದ್ರೆ, ಅವ್ರ ಹಸ್ಬೆಂಡು ಹಾಕಿದ್ರು. ಇದು ದುಡ್ಡಿನ ಸಂಬಂಧ ಅಲ್ಲ, ಸೊ ಬೇರೆ ಸಂಬಂಧ. ಏನಂದ್ರೆ, ಅವ್ರದ್ದು ಅಫೇರ್ಸ್ ಭಾಳ ಇದ್ದು. ಸೊ ಹೆಂಗೆ ಯಾವ ಸ್ಟೇಜ್ ಹೋಗ್ತಾರಲ್ಲ, ಆ ಸ್ಟೇಜ್ನಾಗ ಅಫೇರ್ಸ್ ಇದ್ದು ಅಂತ ಅವ್ರ ಹಸ್ಬೆಂಡ್ ವಿಡಿಯೋ ಮಾಡಿ ಹೇಳಿದ್ರು. ಸೊ ಮನುಷ್ಯಾಗ ದುಡ್ಡಿಂದ ದೌಲತ್ತು ಬಂತು ಅಂತಂದ್ರೆ, ತಂದೆ ಆದಂಥ ರೂಲ್ಸ್, ತಂದೆ ಆದಂಥ ಮಾತುಗಳು, ತಂದೆ ಆದಂಥ ಒಂದು ವಿಚಿತ್ರ ವರ್ತನೆಗಳು ಭಾಳ ಮಾಡ್ಕೋತಾರೆ. ಸೊ ದಯವಿಟ್ಟು ಆ ಥರ ಮಾಡಬಾರ್ದು, ಮಾಡಿಬಿಟ್ಟಾರ. ಸೊ ಆದರೂ ಸ್ಟಿಲ್ ನಾವು ಸಪೋರ್ಟ್ ಮಾಡ್ತೇವೆ ಅಂದ್ರೆ ನಮ್ಗೆ ವಿಚಿತ್ರ ಆಗುತ್ತೆ, ನಾವು ಯಾಕೆ ಹಿಂಗೆ ಮಾಡ್ತೀವಿ ಅಂತಂದು. ಎಂಥ ರೆಸ್ಪೆಕ್ಟ್ ಇತ್ತಲ್ಲ ಅವ್ರ ಮೇಲೆ. ಅವ್ರದ್ದು ಮುಖ ನೋಡಂಗೂ ಇಲ್ಲ, ಅವ್ರ ಬಗ್ಗೆ ಈಗ ಮಾತಾಡೋಬಾರ್ದು ಅನ್ನೋ ಲೆಕ್ಕಕ್ಕೆ ಅವರು ಒಂದು ತಮ್ಮ ಮರ್ಯಾದೆ ತಾವ ಕಳ್ಕೊಂಡ್ರು. ಸೊ ಯಾರಿಗೂ ನಾವು ಮುಖ ನೋಡಿ ಜಡ್ಜ್ ಮಾಡಬಾರ್ದು, ಯಾರಿಗೂ ನಾವು ಅವ್ರ ಸಕ್ಸಸ್ ನೋಡಿ ಜಡ್ಜ್ ಮಾಡಬಾರ್ದು ಅನ್ನೋದು ಮೇರಿ ಕಾಮ್ ಅವ್ರ ಒಂದು ಕಾರಣ ಅದು. ಸೊ ಇನ್ಮೇಲಿಂದ ಮೇರಿ ಕಾಮ್ ಅನ್ನೋದು ತನ್ನ ಕೈಯಿಂದ ತಾನ ಅಳಗಿಸ್ಕೊಂಡ್ರು. ಹೆಸರೆಲ್ಲ ಮಾಡಿದರು, ಬಟ್ ಒಂದು ಹ್ಯೂಮನ್ ಬೀಯಿಂಗ್ ಅನ್ನೋದು ಅವ್ರ ಹತ್ರ ಇಲ್ಲ ಅನ್ನೋದು ಗೊತ್ತಾಯ್ತು. ಅವರಂಥ ಕೆಟ್ಟ ವರ್ತನೆ, ಅವರಂಥ ಕೆಟ್ಟ ಮನಸ್ಸು ಯಾರ ಹತ್ರನೂ ಇಲ್ಲ.